ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗುಂಡಿನ ಚಕಮಕಿ ಆಗ್ತಾ ಇದೆ. ಆ ಗುಂಡಿನ ಚಕಮಕಿಯಲ್ಲಿ 3 ಭಾರತೀಯರು ಹುತಾತ್ಮರಾಗಿದ್ದಾರೆ ಎನ್ನುವಂತ ಮಾಹಿತಿ. LOC ಬಳಿ ಪಾಕಿಸ್ತಾನ ಗುಂಡಿನ ಚಕಮಕಿಯನ್ನ ಮಾಡ್ತಾ ಇದೆ, ರಿಟಾಲಿಯೇಟ್ ಮಾಡ್ತಾ ಇದೆ. ಭಾರತ ಮಾಡಿದಂತಹ ದಾಳಿಗೆ ಭಾರತ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡ್ತಾ ಇದ್ದ ಹಾಗೆ ಪಾಕಿಸ್ತಾನ ಗಡಿಯಲ್ಲಿ ಗುಂಡಿನ ಚಕಮಕಿಯನ್ನ ನಡೆಸಿದೆ. ಆ ಗುಂಡಿನ ಚಕಮಕಿಗೆ ಭಾರತ ಪ್ರತ್ಯುತ್ತರವನ್ನ ನೀಡ್ತಾ ಇದೆ. ಆದ್ರೆ ಈ ದಾಳಿಯ ಸಂದರ್ಭದಲ್ಲಿ 3 ಭಾರತೀಯರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇರುವುದು. 3 ಜನ ಭಾರತೀಯರ ಪ್ರಾಣ ಹೋಗಿದೆ ಗಡಿಯಲ್ಲಾಗ್ತಾ ಇರುವಂತಹ ಈ ಗುಂಡಿನ ಚಕಮಕಿಯಲ್ಲಿ. ಬೆಳಗ್ಗೆ 4 ಗಂಟೆಯಿಂದಾನೇ ಈ ಗುಂಡಿನ ಚಕಮಕಿ ಗಡಿ ಭಾಗದಲ್ಲಿ, ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಆರಂಭ ಆಗಿತ್ತು. ಉರಿ ಸೆಕ್ಟರ್ನಲ್ಲಿ, ಪೂಂಚ್ ಸೆಕ್ಟರ್ನಲ್ಲಿ, ಅಕ್ನೂರ್ ಸೆಕ್ಟರ್ನಲ್ಲಿ ಗುಂಡಿನ ಚಕಮಕಿ ಆರಂಭ ಆಗಿತ್ತು. ಭಾರತ ತನ್ನ ಮೇಲೆ ಮಾಡಿದಂತಹ ದಾಳಿಗೆ ನಡುಗಿ ಹೋಗಿರುವಂತಹ ಪಾಕಿಸ್ತಾನ ಅದನ್ನ ರಿಟಾಲಿಯೇಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅಂದ್ರೆ ಪ್ರತಿದಾಳಿಯನ್ನ ಮಾಡುವಂತಹ ಪ್ರಯತ್ನ. ಆ ಪ್ರತಿದಾಳಿಯ ಸಂದರ್ಭದಲ್ಲೇ ಭಾರತದ ಭೂಸೇನೆ ಅದಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಈ ವೇಳೆ 3 ಭಾರತೀಯರು ಕೂಡ ಈ ದಾಳಿಯಲ್ಲಿ ಹುತಾತ್ಮರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇರೋದು. ಇವತ್ತು ಮಧ್ಯರಾತ್ರಿಯ ಸಂದರ್ಭದಲ್ಲಿ 1:40 ಸುಮಾರಿಗೆ ಭಾರತೀಯ ಸೇನೆ ಪಾಕಿಸ್ತಾನದಲ್ಲಿ 9 ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಧ್ವಂಸ ಮಾಡಿತ್ತು. ಹೇಗ್ ಛಿದ್ರ ಆಗಿದೆ ನೋಡಿ, ಪುಡಿ ಪುಡಿಯಾಗಿ ಹೋಗ್ಬಿಟ್ಟಿದೆ, ಬೆಂಕಿ ಹೊತ್ಕೊಂಡು ಉರಿತಾ ಇದೆ. ಜನ ಭಯದಿಂದ ಹೊರಗೋಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಂತಹ ಸಂದರ್ಭ. ಆ ಸಂದರ್ಭವನ್ನ ನೋಡಿ, ಕಾದು ನೋಡಿ ಹೊಡೆಯೋದು ಅಂತ ಹೇಳ್ತಾರಲ್ಲ ಶತ್ರುವನ್ನ, ಆ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ಭಾರತದ ಗುಪ್ತಚರ ಪಡೆ, ಮೊದಲಿಗೆ ಇವರು 9 ಟಾರ್ಗೆಟ್ಗಳನ್ನ ಗುರುತು ಮಾಡ್ತಾರೆ. ಉಗ್ರರ ನೆಲೆಗಳನ್ನ ಫೈಂಡ್ ಔಟ್ ಮಾಡ್ತಾರೆ. ಅವರು ಫೈಂಡ್ ಔಟ್ ಮಾಡಿದಂತಹ ಜಾಗವನ್ನ ಮಿಸೈಲ್ಗಳನ್ನ ಬಳಸಿ ಧ್ವಂಸ ಮಾಡುವಂತಹ ಕೆಲಸವನ್ನ ಮಾಡಿದ್ದು ಭಾರತೀಯ ಸೇನೆ. ಆಪರೇಷನ್ ಸಿಂಧೂರ್ ಹೆಸರಿನ ಮೂಲಕ. ಆ ಹೆಸರಿನಲ್ಲೇ ಎಂಥ ಪವರ್ ಇದೆ ನೋಡಿ. ಪ್ರತೀಕಾರದ ಬೆಂಕಿಯಲ್ಲಿ ಕೊತ ಅಂತ ಕುದಿತಾ ಇದ್ದ ಭಾರತೀಯರಿಗೆ ಆ ಹೆಸರನ್ನ ಕೇಳ್ತಾ ಇದ್ದ ಹಾಗೆ ಸಮಾಧಾನ ಸಿಗ್ತಾ ಇದೆ. ಯಾಕಂದ್ರೆ ಪೆಹಲ್ಗಾಮ್ ದಾಳಿಯಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದು ಇನ್ನು 1 ವಾರ ಆಗಿಲ್ಲ ಮದುವೆಯಾಗಿ. ಆ ಹೆಣ್ಮಕ್ಳು ತಮ್ಮ ಗಂಡನ್ನ ಕಳ್ಕೊಂಡ್ರು. 2 ತಿಂಗಳಾಗಿಲ್ಲ, ಆ ಹೆಣ್ಮಕ್ಳು ತಮ್ಮ ಗಂಡನನ್ನ ಕಳ್ಕೊಂಡ್ರು. 26 ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿ ಹೋಯ್ತು. ಅದಕ್ಕೆ ಇವತ್ತು ಉತ್ತರ ಸಿಕ್ಕಿದೆ. ಈ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆ 2 ಗಂಟೆಯಿಂದಾನು ನಿಮ್ಮ ನ್ಯೂಸ್ ಫಸ್ಟ್ ಕಂಟಿನ್ಯೂಸ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದೆ. ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾತ್ರಿ 2 ಗಂಟೆಯಿಂದಾನು ಕಂಟಿನ್ಯೂಸ್ ಆಗಿ ಎಲ್ಲ ಡೆವಲಪ್ಮೆಂಟ್ಸ್ ನ ಚಂದ್ರಮೋಹನ್ ವಾಚ್ ಮಾಡ್ತಿದ್ದಾರೆ. ಚಂದ್ರಮೋಹನ್, ಮೊದಲು ದಾಳಿ ಆದಂತಹ ಸಮಯ 1:40 ಸುಮಾರು, ಆಗಿನಿಂದ ಇಲ್ಲಿ ತನಕ ಏನೇನ್ ಡೆವಲಪ್ಮೆಂಟ್ ಆಗಿದೆ ಕ್ವಿಕ್ ಆಗಿ ತಿಳಿಸಬಹುದಾ ವೀಕ್ಷಕರಿಗೆ? ಹೌದು ವಿದೇಶಿ, ಪೆಹಲ್ಗಾಮ್ನಲ್ಲಿ ಉಗ್ರಗಾಮಿಗಳು ಪ್ರವಾಸಿಗರನ್ನ ಹತ್ಯೆ ಮಾಡಿದ್ದಕ್ಕೆ ಪ್ರತೀಕಾರವಾಗಿ ಇವತ್ತು ಭಾರತ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿದೆ. ಮುಖ್ಯವಾಗಿ ಪಾಕಿಸ್ತಾನದ 5, ಪಾಕ್ ಆಕ್ರಮಿತ ಕಾಶ್ಮೀರದ 4 ಸ್ಥಳಗಳ ಮೇಲೆ ಏರ್ ಸ್ಟ್ರೈಕ್ ಅನ್ನ ನಡೆಸಿದೆ. ಏಕಕಾಲಕ್ಕೆ 9 ಸ್ಥಳಗಳ ಮೇಲೆ ಭಾರತ ಮಿಸೈಲ್ಗಳು, ಗೈಡೆಡ್ ಮಿಸೈಲ್ಗಳ ಮೂಲಕ, ಕಲ್ಪು ಮಿಸೈಲ್ನ ಮೂಲಕ, ಬ್ರಹ್ಮೋಸ್ ಕ್ಷಿಪಣಿಯ ಮೂಲಕ ಏರ್ ಸ್ಟ್ರೈಕ್ ಅನ್ನ ನಡೆಸಿ ಉಗ್ರರ ಶಿಬಿರಗಳನ್ನ, ಉಗ್ರರ ನೆಲೆಗಳನ್ನ, ಉಗ್ರರ ಹೆಡ್ ಕ್ವಾರ್ಟರ್ಗಳನ್ನ ಸಂಪೂರ್ಣವಾಗಿ ನಾಶಪಡಿಸತಕ್ಕಂತ ಕೆಲಸವನ್ನ ಮಾಡಿದೆ. ಈ ಏರ್ ಸ್ಟ್ರೈಕ್ ಈಗ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಮುಖ್ಯವಾಗಿ ಮುಜಫರಾಬಾದ್, ಬವಾಲ್ಪುರ್, ಗೊಟ್ಲಿ, ಚಕ್ಕಂಬ್ರು, ಗುಲ್ಪುರ್, ಭೀಮ್ಬೆರ್, ಮುರ್ಸಿಕಾ, ಜಂಪ್ನಿಹಾರ್, ಸಿಲಾಕ್ಪರ್ ಅನ್ನೋ ಪ್ರದೇಶಗಳ ಮೇಲೆ ಇವತ್ತು ಭಾರತ ಏರ್ ಸ್ಟ್ರೈಕ್ ಅನ್ನು ನಡೆಸಿ ಈ ಎಲ್ಲ ಉಗ್ರರ ನೆಲೆಗಳನ್ನ, ಶಿಬಿರಗಳನ್ನ ಸಂಪೂರ್ಣವಾಗಿ ನಾಶಪಡಿಸತಕ್ಕಂತ ಕೆಲಸವನ್ನ ಮಾಡಿದೆ. ಇವತ್ತು ಭಾರತ ಗಡಿ ದಾಟಿ ಏನು ಪಾಕಿಸ್ತಾನದ ಭೂಪ್ರದೇಶಕ್ಕೆ ಹೋಗಿಲ್ಲ, ಭಾರತದ ನೆಲದಿಂದಲೇ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅನ್ನು ನಡೆದಿದೆ. ಈ ಏರ್ ಸ್ಟ್ರೈಕ್ ನಿಂದಾಗಿ ಉಗ್ರರ ಶಿಬಿರಗಳೆಲ್ಲವೂ ಕೂಡ ನಾಶವಾಗಿವೆ. ಇದುವರೆಗೂ ಭಾರತ ನಡೆಸಿದಂತ ಇವತ್ತಿನ ಏರ್ ಸ್ಟ್ರೈಕ್ ನಲ್ಲಿ 70ಕ್ಕೂ ಹೆಚ್ಚು ಉಗ್ರಗಾಮಿಗಳು ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಆದ್ರೆ ಪಾಕಿಸ್ತಾನ ಮಾತ್ರ 8 ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದೆ. ಜೊತೆಗೆ 6 ಸ್ಥಳಗಳ ಮೇಲೆ 24 ಮಿಸೈಲ್ಗಳ ದಾಳಿ ಆಗಿದೆ ಅಂತೇಳಿ ಪಾಕಿಸ್ತಾನದ ಸೇನೆಯಿಂದ ಅಧಿಕೃತವಾಗಿ ಒಪ್ಪಿಕೊಳ್ಳಲಾಗಿದೆ. ಆದ್ರೆ ಭಾರತದ ಸೇನೆ ಹೇಳೋ ಪ್ರಕಾರ 9 ಸ್ಥಳಗಳ ಮೇಲೆ
ಭಾರತ ಏರ್ ಸ್ಟ್ರೈಕ್ ಅನ್ನ ನಡೆಸಿದೆ. ಜೊತೆಗೆ ಉಗ್ರರ ಕಂಟ್ರೋಲ್ ರೂಮ್ಗಳನ್ನು ಕೂಡ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಉಗ್ರರ ಕಂಟ್ರೋಲ್ ರೂಮ್ ಮತ್ತು ISI ಜಂಟಿಯಾಗಿ ಕಂಟ್ರೋಲ್ ರೂಮ್ಗಳನ್ನ ನಡೆಸ್ತಾ ಇದ್ವು. ಈ ಕಂಟ್ರೋಲ್ ರೂಮ್ ಟೆರರ್ ಕಂಟ್ರೋಲ್ ರೂಮ್ಗಳ ಮೂಲಕವೇ ಟೆರರಿಸ್ಟ್ ಗಳಿಗೆ ಗೈಡೆನ್ಸ್ ಅನ್ನು ಕೊಡಲಾಗ್ತಾ ಇತ್ತು, ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನ ಭಾರತದ ಭೂಪ್ರದೇಶದೊಳಗಡೆ ನುಸುಳುವಂತೆ ಮಾಡಲಾಗ್ತಾ ಇತ್ತು. ಅಂತಹ ISI ಮತ್ತು ಟೆರರ್ ಕಂಟ್ರೋಲ್ ರೂಮ್ಗಳನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಲಾಗಿದೆ. ಹ್ಯಾಮರ್ ಬಾಂಬ್ಗಳನ್ನ ಬಳಸಿ ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿರ್ತಕ್ಕಂಥದ್ದು ವಿಶೇಷ. ರಫೇಲ್ ಫೈಟರ್ ಜೆಟ್ ನಲ್ಲಿ ಇರ್ತಕ್ಕಂಥ ಸ್ಕಲ್ಪ್ ಮಿಸೈಲ್ ಅನ್ನು ಕೂಡ ಬಳಸಲಾಗಿದೆ. ಜೊತೆಗೆ ಗೈಡೆಡ್ ಮಿಸೈಲ್ ಗಳನ್ನ ಬಳಸಲಾಗಿದೆ. ಗೈಡೆಡ್ ಮಿಸೈಲ್ ಅಂದ್ರೆ ಯಾವ ಸ್ಥಳಕ್ಕೆ ಹೋಗಿ ದಾಳಿಯನ್ನ ನಡೆಸಬೇಕು ಅನ್ನೋದ್ರನ್ನ ಟಾರ್ಗೆಟ್ ಅನ್ನ ಮುಂಚೆನೆ ಫಿಕ್ಸ್ ಮಾಡಲಾಗುತ್ತೆ. ಆ ಫಿಕ್ಸ್ ಮಾಡಿ ಮಿಸೈಲ್ ಮೂಲಕ ದಾಳಿಯನ್ನು ನಡೆಸಲಾಗುತ್ತೆ. ಈ ಒಂದು ಗೈಡೆಡ್ ಮಿಸೈಲ್ ನ ಬಳಸಿ ನಿರ್ದಿಷ್ಟವಾದಂತಹ ಸ್ಥಳದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಜೈಷ್ ಎ ಮೊಹಮ್ಮದ್, ಲಷ್ಕರ್ ಇ ತೊಯ್ಬಾದ ಹೆಡ್ ಕ್ವಾರ್ಟರ್ ಗಳನ್ನ ಸಂಪೂರ್ಣವಾಗಿ ನಾಶಪಡಿಸಲಾಗಿದೆ. ಈ ಮೂಲಕವಾಗಿ ಪೆಹಲ್ಗಾಮ್ ನಲ್ಲಿ ಭಾರತದ ಪ್ರವಾಸಿಗರನ್ನ ಧರ್ಮವನ್ನ ಕೇಳಿ ಹತ್ಯೆ ಮಾಡಿದಂತಹ ಉಗ್ರಗಾಮಿಗಳಿಗೆ ಅವರ ಉಗ್ರರ ತರಬೇತಿ ಶಿಬಿರಗಳನ್ನ, ನೆಲೆಗಳನ್ನ, ಹೆಡ್ ಕ್ವಾರ್ಟರ್ ಗಳನ್ನ ಸಂಪೂರ್ಣವಾಗಿ ನಾಶಪಡಿಸತಕ್ಕಂಥ ಕೆಲಸವನ್ನ ಭಾರತ ಇವತ್ತು ಮಾಡಿದೆ. ಮುಖ್ಯವಾಗಿ ಭಾರತದ ಸೇನೆ, ವಾಯುಪಡೆ ಮತ್ತು ನೌಕಾಪಡೆ ಮೂರೂ ಪಡೆಗಳು ಕೂಡ ಸಮನ್ವಯದೊಂದಿಗೆ ಕಾರ್ಯಾಚರಣೆಯನ್ನ ನಡೆಸಿವೆ. ಭಾರತದ ಗುಪ್ತಚರ ಸಂಸ್ಥೆಯಾದಂತಹ ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್ ಅಂದ್ರೆ ರಾ ಈ ಒಂದು ಉಗ್ರರ ನೆಲೆಗಳ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ಸೇನೆಗೆ ನೀಡಿತ್ತು. ಆ ಮಾಹಿತಿ ಆಧಾರದ ಮೇಲೆ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಮುಖ್ಯವಾಗಿ ಇವತ್ತಿನ ದಾಳಿನಲ್ಲಿ ಮಸೂದ್ ಅಜರ್ನನ್ನು ಕೂಡ ಟಾರ್ಗೆಟ್ ಮಾಡಲಾಗಿತ್ತು. ಲಷ್ಕರ್ ಇ ತೊಯ್ಬಾದ ಉಗ್ರಗಾಮಿಗಳನ್ನ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಲಾಗಿದೆ. ಹೀಗೆ ಈ 9 ಸ್ಥಳಗಳ ಮೇಲೂ ಕೂಡ ಏರ್ ಸ್ಟ್ರೈಕ್ ನಡೆಸಿ ಇದರಲ್ಲಿ ಯಶಸ್ಸನ್ನ ಸಾಧಿಸಿದೆ. ಲಷ್ಕರ್ ಇ ತೊಯ್ಬಾದ ಹೆಡ್ ಕ್ವಾರ್ಟರ್ ಮುರ್ದಿಕ್ ನಲ್ಲಿದೆ. ಜೈಷ್ ಎ ಮೊಹಮ್ಮದ್ ನ ಹೆಡ್ ಕ್ವಾರ್ಟರ್ ಪವಾಲ್ಪುರದಲ್ಲಿದೆ. ಮುರ್ದಿಕ್ ಮತ್ತು ಪವಾಲ್ಪುರ್ ಈ 2 ಹೆಡ್ ಕ್ವಾರ್ಟರ್ ಗಳ ಮೇಲೂ ಕೂಡ ಇವತ್ತು ದಾಳಿ ನಡೆಸಿ ಈ ಹೆಡ್ ಕ್ವಾರ್ಟರ್ ಗಳನ್ನೇ ಸಂಪೂರ್ಣವಾಗಿ ನಾಶ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಜೊತೆಗೆ ಪಾಕಿಸ್ತಾನದ F-16 ಯುದ್ಧ ವಿಮಾನವನ್ನು ಕೂಡ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದುಳಿಸಿದೆ. ಇದರಿಂದಾಗಿ ಈಗ ಪಾಕಿಸ್ತಾನದ ಸಂಪೂರ್ಣವಾಗಿ ಪತನಗೊಟ್ಟು ಹೋಗಿದೆ. ಲಾಹೋರ್ನ ಏರ್ಪೋರ್ಟ್ ಅನ್ನ, ಸಿಯಾಲ್ಕೋಟ್ ನ ಏರ್ಪೋರ್ಟ್ ಅನ್ನೇ ಬಂದ್ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಜೊತೆಗೆ ಬಹವಲ್ಪುರದಲ್ಲಿರುವಂತಹ ಮಸೂದ್ ಅಜರ್ನ ಮದ್ರಸಾಗಳ ಮೇಲೆ ಕೂಡ 4 ಮಿಸೈಲ್ಗಳ ಮೂಲಕ ದಾಳಿಯನ್ನ ನಡೆಸಲಾಗಿದೆ. ಹೀಗೆ ಉಗ್ರಗಾಮಿಗಳ ಮಾಸ್ಟರ್ ಮೈಂಡ್ಗಳಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು, ಅವರ ಹೆಡ್ ಕ್ವಾರ್ಟರ್ ಗಳನ್ನ ನಾಶಪಡಿಸತಕ್ಕಂತಹ ಕೆಲಸವನ್ನ ಭಾರತ ಇವತ್ತು ಮಾಡಿದೆ. ಟೆರರ್ ಲಾಂಚ್ ಪ್ಯಾಡ್ಗಳನ್ನೇ ಟಾರ್ಗೆಟ್ ಮಾಡಿ ಅವುಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡುವಂತಹ ಕೆಲಸವನ್ನ ಇವತ್ತು ಭಾರತ ಮಾಡಿದೆ. ಈ ಒಂದು ದಾಳಿಯ ಬಗ್ಗೆ ಭಾರತ ಈಗಾಗಲೇ ವಿಶ್ವದ ಪ್ರಮುಖ ರಾಷ್ಟ್ರಗಳಾದಂತಹ ಅಮೆರಿಕ, ರಷ್ಯಾ, ಸೌದಿ ಅರೇಬಿಯಾ, ಬ್ರಿಟನ್ ಸೇರಿದಂತೆ ಪ್ರಮುಖ ರಾಷ್ಟ್ರಗಳು ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಜೊತೆಗೆ ಈ ರಾಷ್ಟ್ರಗಳ ವಿಶ್ವಾಸವನ್ನು ಕೂಡ ಮುಂಚೆನೆ ಭಾರತ ಗಳಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿತ್ತು. ಈ ದಾಳಿಯ ಬಳಿಕವೂ ಕೂಡ ಭಾರತ ಈ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಮಾಹಿತಿಯನ್ನ ಕೊಟ್ಟಿದೆ. ಈ ಒಂದು ದಾಳಿಯ ಬಗ್ಗೆ ಭಾರತೀಯ ಸೇನೆ ಈಗಾಗಲೇ ಮಧ್ಯರಾತ್ರಿನೇ ಅಧಿಕೃತವಾದಂತಹ ಹೇಳಿಕೆಯನ್ನು ಕೂಡ ಬಿಡುಗಡೆಯನ್ನ ಮಾಡಿದೆ. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಭಾರತೀಯ ಸೇನೆಯಿಂದ ಅಧಿಕೃತವಾದಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾವ ರೀತಿಯಾಗಿ ಈ ಪ್ರತಿಕಾರದ ದಾಳಿಯನ್ನ ನಡೆಸಲಾಯಿತು, ಹೇಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಲಾಗುತ್ತೆ. ಇದಕ್ಕೆ ಆಪರೇಷನ್ ಸಿಂಧೂರ್ ಅಂತೇಳಿ ಭಾರತೀಯ ಸೇನೆ, ಭಾರತೀಯ ವಾಯುಪಡೆ ಹೆಸರನ್ನ ನೀಡಿವೆ. ನಾವು ಈಗ ಪಹಲ್ಗಾಮ್ನ ಉಗ್ರರ ದಾಳಿಗೆ ಒಂದು ಪ್ರತ್ಯುತ್ತರವನ್ನ ನೀಡಿದ್ದೇವೆ, ನ್ಯಾಯವನ್ನ ನೀಡಿದ್ದೇವೆ ಅಂತೇಳಿ ಭಾರತೀಯ ಸೇನೆ ಕೂಡ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿ ಪೋಸ್ಟ್ ಅನ್ನು ಕೂಡ ಮಾಡಿದೆ. ವಿದೇಶಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.